ನೀವು ವಿದ್ಯಾರ್ಥಿಗಳೇ ನಿಮ್ಗೆಲ್ರಿಗೂ ಸ್ವಾಗತ. ಮೊನ್ನೆ ನಮಗೆ 2025-26ನೇ ಸಾಲಿನ ಸೆಕೆಂಡ್ PU ಪ್ರಿಪರೇಟರಿ ಎಕ್ಸಾಮಿನೇಷನ್ ಬಯಾಲಜಿಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ನಡೆದಿತ್ತು. ಅದರ ಒಂದು ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎಗೆ ಸಂಬಂಧಪಟ್ಟಂಗೆ ಈಗ ನಾವು ಇದರಲ್ಲಿ 15 MCQ ಕ್ವಶನ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೀ ಆನ್ಸರ್ಸ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವಶನ್, ದ ಫಂಕ್ಷನ್ ಆಫ್ ಟ್ಯಾಪೆಟಮ್ ಇನ್ ಮೈಕ್ರೋಸ್ಪೊರಾಂಜಿಯಂ ಈಸ್ ಟು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಆಪ್ಷನ್ ಎ ಬಂದ್ಬಿಟ್ಟು ಇಲ್ಲಿ ರೈಟ್ ಆನ್ಸರ್ ಆಗಿರುವಂತದ್ದು ಎ ನರಿಶ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್ ಅಂತ ಇದೆ ನೋಡಿ. ಸೊ ಇದು ರೈಟ್ ಆಪ್ಷನ್. ಹಾಗೆ ಎರಡನೇ ಕ್ವಶನ್ಗೆ ಹೋಗೋಣ. ದ ಸೆಲ್ಸ್ ದಟ್ ಸೆಕ್ರೇಟ್ ಟೆಸ್ಟಿಕ್ಯುಲರ್ ಹಾರ್ಮೋನ್ಸ್ ಇಲ್ಲಿ ಆಗತ್ತಪ್ಪ ಅಂತಂದ್ರೆ ಯಾವ ಸೆಲ್ ಅಲ್ಲಿ? ಲೈಡಿಕ್ ಸೆಲ್ಸ್ ಅಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುವಂತದ್ದು. ಹಾಗೆ ಇಲ್ಲಿ ಮೂರನೇ ಕ್ವಶನ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಇದೆ. ಎರಡನ್ನೂ ಕೂಡ ನೀವು ಕನ್ಸಿಡರ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ಸ್ ನೀವು ಇಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಸ್ಟೇಟ್ಮೆಂಟ್ 1 ಏನ್ ಹೇಳುತ್ತೆ ಅಂತಂದ್ರೆ ಆಮ್ನಿಯೋಸೆಂಟಸಿಸ್ ಈಸ್ ಲೀಗಲಿ ಬ್ಯಾನ್ಡ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್. ಸೆಕೆಂಡ್ ಸ್ಟೇಟ್ಮೆಂಟ್, ಆಮ್ನಿಯೋಸೆಂಟಸಿಸ್ ವಾಸ್ ಬೀಯಿಂಗ್ ಮಿಸ್ಯೂಸ್ಡ್ ಫಾರ್ ಅಬಾರ್ಟಿಂಗ್ ನಾರ್ಮಲ್ ಫೀಮೇಲ್ ಫೀಟಸ್. ಸೊ ಹಾಗಾಗಿ ಇಲ್ಲಿ ಯಾವ ಆಪ್ಷನ್ ರೈಟ್ ಅಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಪ್ಪಾ ಅಂದ್ರೆ ಎರಡೂ ಸ್ಟೇಟ್ಮೆಂಟ್ ಏನಾಗಿದೆ ಅಂದ್ರೆ ಸರಿ ಇದೆ. ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ದಿ ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನಾಲ್ಕನೇ ಕ್ವಶನ್ ಬರೋಣ. ವಿಚ್ ಆಫ್ ದ ಗಿವನ್ ಜೀನೋಟೈಪ್ಸ್ ಈಸ್ ಆರ್ ಡೈಹೈಬ್ರಿಡ್ ಸಂಬಂಧಪಟ್ಟಂಗೆ ಯಾವುದು ಇದರಲ್ಲಿ ಜೀನೋಟೈಪ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಸಂಬಂಧಪಟ್ಟಂಗೆ ಬಂದಿರುವಂತದ್ದು. ಓಕೆ, ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಹಾಗೆ ಇಲ್ಲಿ ಐದನೇ ಕ್ವಶನ್ ಬನ್ನಿ. The number of nucleosomes required to pack the 4.6 into 10 to the power of 6 BP of DNA in E. coli is. ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂತಂದ್ರೆ ಇಲ್ಲಿ 0. ಸೊ ಆಪ್ಷನ್ ಡಿ ಈಸ್ 0. ಸೊ ಹಾಗಾಗಿ ಇಲ್ಲಿ ಈ ಆನ್ಸರ್ ನಾವು ನೋಡಬಹುದು. ಹಾಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 6, ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಲೀಡಿಂಗ್ ಟು ಸ್ಪೀಸಿಯೇಷನ್ ಈಸ್. ಸೊ ಇಲ್ಲಿ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್ ಎಲ್ಲಾಗುತ್ತೆ ಅಂತ ಯಾವ ಆಪ್ಷನ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಬಂದ್ಬಿಟ್ಟು ಸಾಲ್ಟೇಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಲ್ಲಿ ಏನು ಸಾಲ್ಟೇಷನ್ ಕೊಟ್ಟಿದಾರಲ್ಲ ಇದು ರೈಟ್ ಆನ್ಸರ್ ನಾವು ನೋಡಬಹುದು. ಹಾಗೆ ಏಳನೇ ಕ್ವಶನ್ ಬರೋಣ. ವಿಚ್ ಆಫ್ ದಿ ಆಟೋ ಇಮ್ಯೂನ್ ಡಿಸೀಸ್ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವ ಆಪ್ಷನ್ ಅಂತೇಳಿ. ಸೊ 4 ಆಪ್ಷನ್ ಅನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಿಮೋಟೈಡ್ ಆರ್ಥರೈಟಿಸ್ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುವಂತದ್ದು. ಹಾಗೆ ಕ್ವಶನ್ ನಂಬರ್ 8, ಇಂಜೆಕ್ಷನ್ ಆಫ್ ಆಂಟಿಟಾಕ್ಸಿನ್ ಇನ್ ಟೆಟಾನಸ್ ಕನ್ಫರ್ಸ್ ವಿಚ್ ಟೈಪ್ ಆಫ್ ಇಮ್ಯುನೈಸೇಷನ್ ಅಂತ ಕೇಳಿದರೆ ಇದರಲ್ಲಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆರ್ಟಿಫಿಷಿಯಲ್ ಪ್ಯಾಸಿವ್ ಅಂತ ಹೇಳಿ. ಆರ್ಟಿಫಿಷಿಯಲ್ ಪ್ಯಾಸಿವ್ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುವಂತದ್ದು. ಹಾಗೆ 9th ಒಂದು ಹೋಗೋಣ. ಇಲ್ಲಿ ಪೆನ್ಸಿಲಿಯಂ ನೊಟೇಟಮ್ ಈಸ್ ಎ. ಪೆನ್ಸಿಲಿಯಂ ನೊಟೇಟಮ್ ಅನ್ನೋದು ಏನ್ ಹಾಗಾದ್ರೆ ಅದೊಂದು? ಸೊ ಇದೊಂದು ಬ್ಯಾಕ್ಟೀರಿಯಾನ, ಮೌಲ್ಡ, ಪ್ರಿಯಾನ, ವೈರಸ್ ಅಂತ ನೋಡ್ತಾ ಹೋದ್ರೆ ಇದೊಂದು ಯಾವ್ದಪ್ಪ ಅಂತಂದ್ರೆ ಇದೊಂದು ಮೌಲ್ಡ್ ಫಂಗೈ ಅಲ್ವಾ ಇದೊಂದು. ಸೊ ಇಲ್ಲಿ ನಾವು ಫಂಗೈಯಲ್ಲಿ ನಾವು ಬ್ರೆಡ್ ಮೌಲ್ಡ್ ಅಂತ ಏನ್ ಕರೀತಾರೆ ನೋಡ್ರಿ, ಅದರಲ್ಲಿ ಇದು ಡೆವಲಪ್ ಆಗ್ತಾ ಹೋಗುತ್ತಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 10 ಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಇನ್ ದ ಪ್ರೊಸೆಸ್ ಆಫ್ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಸಂಬಂಧಪಟ್ಟಂಗೆ ಇಲ್ಲಿ ಕರೆಕ್ಟ್ ಆರ್ಡರ್ ಯಾವುದು ಅಂತ ನೀವು ನೋಡಿದ್ರೆ ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಫಸ್ಟ್ ಇದರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿನ್ಯಾಚುರೇಷನ್, ಅನಿಲಿಂಗ್, ನೆಕ್ಸ್ಟ್ ಎಕ್ಸ್ಟೆನ್ಷನ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ನಾವಿಲ್ಲಿ ನೋಡಬಹುದು. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 11 ಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಫೆಸಿಲಿಟೇಟ್ ದಿ ಈವನ್ ಮಿಕ್ಸಿಂಗ್ ಅಂಡ್ ಆಕ್ಸಿಜನ್ ಅವೈಲಬಿಲಿಟಿ ಥ್ರೂ ಔಟ್ ದಿ ಬಯೋರಿಯಾಕ್ಟರ್. ಸೊ ಇದರಲ್ಲಿ ಯಾವ ಆಪ್ಷನ್ ರೈಟ್ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಟಿರರ್ ಏನ್ ಬರುತ್ತಲ್ಲ ಇದು. ಸೊ ಆಪ್ಷನ್ ಬಿ ಇಸ್ ದ ಸ್ಟಿರರ್ ಇಸ್ ದಿ ರೈಟ್ ಆನ್ಸರ್ ನಾವು ಇಲ್ಲಿ ನೋಡ್ತೀವಿ. ಓಕೆ, ಸೊ ಸ್ಟಿರರ್ ಇಸ್ ದಿ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ 12th ಕ್ವಶನ್ ಹೋಗೋಣ. An explant used in the production of virus free plants in plant tissue culture. ಪ್ಲಾಂಟ್ ಟಿಶ್ಯೂ ಕಲ್ಚರ್ ಗೆ ಸಂಬಂಧಪಟ್ಟ ಕ್ವಶನ್ ಇದೆ ಇಲ್ಲಿ. ಸೊ ಇಲ್ಲಿ ಆಪ್ಷನ್ ರೈಟ್ ಅಂತಂದ್ರೆ ಇಲ್ಲಿ ಆಕ್ಸಿಲರಿ ಮೆರಿಸ್ಟಮ್. ಆಪ್ಷನ್ ಎ ಆಕ್ಸಿಲರಿ ಮೆರಿಸ್ಟಮ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 13th ಕ್ವಶನ್ ಹೋಗೋಣ. ಇಲ್ಲಿ ಗ್ರಾಫಿಕ್ ಸಂಬಂಧಪಟ್ಟ ಕ್ವಶನ್ಸ್ ಬಂದಿರುವಂತದ್ದು. ಇಲ್ಲಿ ನೀವು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು ಆನ್ಸರ್ ನಾವಿಲ್ಲಿ ಮಾಡಬೇಕಾಗಿದೆ. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಗ್ರಾಫ್ಸ್ ಇಲುಸ್ಟ್ರೇಟ್ ದ ಪಾಪ್ಯುಲೇಷನ್ ಗ್ರೌತ್ ಕರ್ವ್ ಆಫ್ ಎ ಸಿಂಗಲ್ ಬ್ಯಾಕ್ಟೀರಿಯಂ.
ಗ್ರೋವಿಂಗ್ ಇನ್ ಎ ಫ್ಲಾಸ್ಕ್ ಆಫ್ ಐಡಿಯಲ್ ಮೀಡಿಯಂ ಎಟ್ ಆಪ್ಟಿಮಮ್ ಟೆಂಪರೇಚರ್ ಓವರ್ ಎ ಪೀರಿಯಡ್ ಆಫ್ 24 hours. ಸೊ ಇದರಲ್ಲಿ ಹಂಗಾರೆ ಯಾವ ಆಪ್ಷನ್ ಗ್ರಾಫ್ ರೈಟ್ ಆನ್ಸರ್ ಅಂತ ನೋಡ್ತಾ ಹೋದ್ರೆ ಇಲ್ಲಿ 13ನೇ ಕ್ವಶನ್ಗೆ ಸೊ ಆಪ್ಷನ್ ಡಿ ಯ ಒಂದು ಗ್ರಾಫ್ ಏನಾಗಿದೆ ಇಲ್ಲಿ ರೈಟ್ ಆನ್ಸರ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಆಪ್ಷನ್ ಡಿ ಇಸ್ ದ ಇಲ್ಲಿ ರೈಟ್ ಕರ್ವ್. ಇದೇ ತರ ಕರ್ವ್ ಇಲ್ಲಿ ಬರಬೇಕಾಗುತ್ತೆ. ಸೊ ಬೇರೆ ಬೇರೆ ನೀವು ಎ ಬಿ ಸಿ ಕರ್ವ್ ನ ನೀವು ನೋಡ್ತಾ ಹೋದ್ರೆ ಇದರಲ್ಲಿ ಆಪ್ಷನ್ ಡಿ ಕರ್ವ್ ಇಲ್ಲಿ ಏನಾಗಿದೆ ರೈಟ್ ಆನ್ಸರ್ ಆಗಿರುವಂತದ್ದು. ಸೊ ಹಾಗೆ 14 ಕ್ವಶನ್ ಹೋಗೋಣ್ರಿ. ಇಲ್ಲಿ ಎನ್ ಪಿ ಪಿ ಈಸ್ ದ ರಿಸಲ್ಟ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗೆ ಎನ್ ಪಿ ಪಿ ಇಸ್ ದ ರಿಸಲ್ಟ್ ಯಾವ ಆಪ್ಷನ್ ನಿಮ್ ರೈಟ್ ಆನ್ಸರ್ ಅಂತಂದ್ರೆ ಇದರಲ್ಲಿ ಆಪ್ಷನ್ ಸಿ ಜಿ ಪಿ ಪಿ ಆರ್ ಬರುವಂತದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ. ಸೊ ಹಾಗೆ MCQ ನ ಲಾಸ್ಟ್ ಕ್ವಶನ್ 15ನೇ ಕ್ವಶನ್ ಬರೋಣ. ಇಲ್ಲಿ ದ ಫಾಲೋವಿಂಗ್ ಆರ್ ದ ಇನ್ಸಿಟು ಕನ್ಸರ್ವೇಷನ್ ಅಪ್ರೋಚಸ್ ಎಕ್ಸೆಪ್ಟ್ ಅಂದ್ರೆ ಇನ್ಸಿಟು ಕನ್ಸರ್ವೇಷನ್ ಹೊರತಾಗಿರುವಂತದ್ದು ಯಾವುದು ಎ ಬಿ ಸಿ ಡಿ ಯಾವ ಆಪ್ಷನ್ ಇಲ್ಲಿ ರೈಟ್ ಆಗಿರಬಹುದು ಅಂತಂದ್ರೆ ದಟ್ ಈಸ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಟಾನಿಕಲ್ ಗಾರ್ಡನ್ಸ್ ಅಂತ ಹೇಳ್ಬಿಟ್ಟು. ಸೊ ಬಟಾನಿಕಲ್ ಗಾರ್ಡನ್ಸ್ ಇದರಲ್ಲಿ ಬರೋದಿಲ್ಲ. ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಹಿಯರ್. ಸೊ ಹಾಗೆ ನೆಕ್ಸ್ಟ್ ಮೇನಿಗೆ ಹೋಗ್ತಾ ಇದೀವಿ. ಪಾರ್ಟ್ ಎಲ್ ಬರುವಂತಹ ಸೆಕೆಂಡ್ ಮೇನು fill in the blanks question by choosing the appropriate words from this given below. ಸೊ ನೋಡಿ ಇಲ್ಲೇ ನಿಮ್ಗೆ ವರ್ಡ್ಸ್ ಅನ್ನು ಕೊಟ್ಬಿಟ್ಟಿರ್ತಾರೆ. ಸೊ ನೋಡ್ಕೊಂಡು ಚೂಸ್ ಮಾಡುವಂತದ್ದು ನಿಮ್ಮ ಒಂದು ಆಗಿರುವಂತದ್ದು ಇಲ್ಲಿ. ಸೊ ಹಾಗೆ ಇದರಲ್ಲಿ 16ನೇ ಕ್ವಶನ್ ಬರೋಣ. ಇದರಲ್ಲಿ ದಿ ಪ್ರೊಸೆಸ್ ಆಫ್ ಡೆಲಿವರಿ ಆಫ್ ಫೀಟಸ್ ಈಸ್ ದ ಪ್ರೊಸೆಸ್ ಆಫ್ ಡೆಲಿವರಿ ಆಫ್ ಫೀಟಸ್. ಈ ಒಂದು ಪ್ರೊಸೆಸ್ ಏನಂತ ಕರೀತಾರಪ್ಪ ಅಂದ್ರೆ ಇದಕ್ಕೆ ಪಾರ್ಚುರೇಷನ್ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ 16ನೇ ಕ್ವಶನ್ ಫಸ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಪಾರ್ಚುರೇಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 17ನೇ ಕ್ವಶನ್ ಡ್ಯೂರಿಂಗ್ ಮಿಸೋಜೈಕ್ ಎರಾ ಅರ್ತ್ ವಾಸ್ ಪ್ರಿಡಾಮಿನೇಟ್ ಬೈ ದಿ ಡ್ಯಾಶ್ ಪ್ಲಾಂಟ್ ಗ್ರೂಪ್ಸ್. ಯಾವ ಪ್ಲಾಂಟ್ ಗ್ರೂಪ್ಸ್ ಅಂದ್ರೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಕೊನಿಫರ್ಸ್ ಅಂತ ಹೇಳಿ ಬರುತ್ತೆ. ಸೊ ಕೊನಿಫರ್ಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ ನೀವು ಇಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ 18ನೇ ಕ್ವಶನ್ ವೈಟ್ ಓಡರ್ಲೆಸ್ ಬಿಟರ್ ಕ್ರಿಸ್ಟಲೈನ್ ಕಾಂಪೌಂಡ್ ದಟ್ ಆಕ್ಟ್ಸ್ ಆಸ್ ಎ ಡೆಪ್ರೆಸೆಂಟ್. ಸೊ ಯಾವುದು ಅಂತ ನೋಡ್ತಾ ಹೋದ್ರೆ ಇಲ್ಲಿ 18ನೇ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಸ್ಮ್ಯಾಕ್ ಅಂತ ಹೇಳ್ಬಿಟ್ಟು. ಸೊ ಸ್ಮ್ಯಾಕ್ ಇಸ್ ದ ರೈಟ್ ಆನ್ಸರ್. ಸೊ ಹಾಗೆ 19ನೇ ಕ್ವಶನ್ ನೋಡೋಣ. ದ ಜೀನಸ್ ಆಫ್ ದ ಫಂಗೈ ದಟ್ ಮೇಕ್ಸ್ ಸಿಂಬಯೋಟಿಕ್ ಅಸೋಸಿಯೇಷನ್ಸ್ ವಿತ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಈಸ್. ಸೊ ಹಾಗಾದ್ರೆ ಯಾವ್ದಪ್ಪ ಆನ್ಸರ್ ಅಂತಂದ್ರೆ ಇದರಲ್ಲಿ ಗ್ಲೋಮಸ್ ಇಸ್ ದ ರೈಟ್ ಆನ್ಸರ್. ಗ್ಲೋಮಸ್ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಅಂತ ನಾವಿಲ್ಲಿ ನೋಡ್ಬೇಕು. ಹಾಗೆ ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ನ 20ನೇ ಕ್ವಶನ್ ಯಾವುದು ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ದ ರೀಸನ್ ಆಫ್ ಸೌತ್ ಅಮೇರಿಕಾ ದಟ್ ಹ್ಯಾಸ್ ದ ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಆನ್ ದ ಅರ್ತ್. ನೀವು ಆಲ್ರೆಡಿ ಅಮೆಜಾನ್ ಫಾರೆಸ್ಟ್ ಬಗ್ಗೆ ಕೇಳಿರ್ತೀರಲ್ಲ, ಹಿಯರ್ ದ ಅಮೆಜಾನ್ ಇಸ್ ದ ರೈಟ್ ಆನ್ಸರ್. ಸೊ ಅಮೆಜಾನ್ ಏನಿದೆ ಇದರಲ್ಲಿ ನಮಗೆ ಸೌತ್ ಅಮೆರಿಕಾದಲ್ಲಿನೇ ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಇರುವಂತದ್ದು ಅರ್ತ್ ಅಲ್ಲಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಒಂದು ನೆಕ್ಸ್ಟ್ ನಾವು ಈ ಒಂದು ಫಸ್ಟ್ ಕ್ವಶನ್ ಇಂದ 20 ಕ್ವಶನ್ ವರೆಗೂ ಕೂಡ ನಾವು ಆನ್ಸರ್ ನೋಡಿದ್ವಿ. ಹಾಗೆ ಈ ಪಾರ್ಟ್ ಬಿಗ್ ಸಂಬಂಧಪಟ್ಟಂಗೆ ನಾವು ಕ್ವಶನ್ ಅಂಡ್ ಆನ್ಸರ್ಸ್ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಇದೇ ತರದ ನಿಮಗೆ ಹೆಚ್ಚೆಚ್ಚು ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ. ಬನ್ನಿ ಈಗ ಪಾರ್ಟ್ ಬಿ ಸಂಬಂಧಪಟ್ಟಂಗೆ ನಾವು ಆನ್ಸರ್ಸ್ ನಾವು ನೋಡ್ತಾ ಹೋಗೋಣ. 21ನೇ ಕ್ವಶನ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಲ್ಬುಮಿನಸ್ ಅಂಡ್ ನಾನ್ ಅಲ್ಬುಮಿನಸ್ ಸೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ the seeds with residual endosperm as it is not completely consumed by the developing embryo or albuminous seeds ಇಲ್ಲಿ ವಿತ್ ರೆಸಿಡಿಯಲ್ ಎಂಡೋಸ್ಪರ್ಮ್ ಇರುವಂತದ್ದು. ಹಾಗೆ ನಾನ್ ಅಲ್ಬುಮಿನಸ್ ಸೀಡ್ಸ್ ಅಲ್ಲಿ ಏನಾಗಿರುತ್ತೆ ವಿತೌಟ್ ರೆಸಿಡಿಯಲ್ ಎಂಡೋಸ್ಪರ್ಮ್ ಆಸ್ ಇಟ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಬೈ ದ ಡೆವಲಪಿಂಗ್ ಎಂಬ್ರಿಯೋ ಆರ್ ನಾನ್ ಅಲ್ಬುಮಿನಸ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗೆ 22ನೇ ಕ್ವಶನ್ಗೆ ಆನ್ಸರ್ ನೋಡ್ತಾ ಹೋಗೋಣ. ಲಿಸ್ಟ್ ಒನ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಈಚ್ ಇನ್ ಮೇಲ್ಸ್ ಅಂಡ್ ಫೀಮೇಲ್ಸ್ ವಿತ್ ಪೂರ್ ರಿವರ್ಸಿಬಿಲಿಟಿ. ಸೊ ಈಗ ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತಂದ್ರೆ ಇಲ್ಲಿ ನಾವು ಸರ್ಜರಿ ಮಾಡ್ತಾ ಹೋಗ್ತಾರೆ. ಸರ್ಜಿಕಲ್ ಮೆಥಡ್ಸ್ ಅಲ್ಲಿ ವ್ಯಾಸೆಕ್ಟಮಿ, ಮೇಲ್ಸಿಗೆ ಬಂದ್ರೆ ವ್ಯಾಸೆಕ್ಟಮಿ ಮಾಡ್ತಾರೆ, ಮತ್ತೆ ಟ್ಯೂಬೆಕ್ಟಮಿ. ಇಲ್ಲಿ ಇನ್ನೊಂದು ಕ್ವಶನ್ ಅಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಪೂರ್ ರಿವರ್ಸಿಬಿಲಿಟಿ ಕೂಡ ಇಲ್ಲಿ ಆಪ್ಷನ್ಸ್ ಇದೆ. ನಮ್ಗೆ ಇಲ್ಲಿ ಫಿಸಿಕಲ್ ಮೆಥಡ್ಸ್, ಫಿಸಿಕಲ್ ಬ್ಯಾರಿಯರ್ ಮೆಥಡ್ ಬರುತ್ತೆ, ಕೆಮಿಕಲ್ ಮೆಥಡ್ಸ್ ಬರುತ್ತೆ. ಬಟ್ ಇಲ್ಲಿ ರಿವರ್ಸಿಬಲ್ ಯಾವ್ದು ಆಗಲ್ವೋ, ಪೂರ್ ರಿವರ್ಸಿಬಲ್ ಯಾವ್ದಾಗಲ್ಲ, ಆಗದೇ ಇರೋದು ಯಾವ್ದಪ್ಪ ಅಂದ್ರೆ ವ್ಯಾಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ ಇಸ್ ದ ರೈಟ್ ಆನ್ಸರ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ನೆಕ್ಸ್ಟ್ 23ನೇ ಕ್ವಶನ್ ರೈಟ್ ದ ಪೆಡಿಗ್ರಿ ಸಿಂಬಲ್ಸ್ ಫಾರ್. ಇದರಲ್ಲಿ ಎ ಮತ್ತು ಬಿ ಸಬ್ ಕ್ವಶನ್ ಕೊಟ್ಟಿದ್ದಾರೆ. ಎ ಸೆಕ್ಸ್ ಅನ್ಸ್ಪೆಸಿಫೈಡ್ ಈ ಒಂದು ಸಿಂಬಲ್ ಬರುವಂತದ್ದು. ಹಾಗೆ ಮೇಟಿಂಗ್ ಇದ್ದಾಗ ಈ ಒಂದು ಸಿಂಬಲ್ ಪೆಡಿಗ್ರಿ ಸಿಂಬಲ್ ಅನ್ನು ನಾವು ನೋಡಬಹುದಾಗಿದೆ. ಹಾಗೆ ನೆಕ್ಸ್ಟ್ 24ನೇ ಕ್ವಶನ್ ಹೋಗೋಣ. ನೇಮ್ ಎನಿ ಫೋರ್ ನಾನ್ ಹ್ಯೂಮನ್ ಮಾಡೆಲ್ ಆರ್ಗಾನಿಸಮ್ಸ್ ಇನ್ ವಿಚ್ ಜೀನೋಮ್ ಈಸ್ ಸೀಕ್ವೆನ್ಸ್ಡ್.
ಸೊ ಯಾವುದಪ್ಪ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾ, ಈಸ್ಟ್, ಹಾಗೆ ಅರಬಿಡೋಪ್ಸಿಸ್, ರೈಸ್, ನೆಕ್ಸ್ಟ್ ಸಿನೋ ಹ್ಯಾಬಿಟಿಟ್ಸ್, ಡ್ರೋಸೋಫಿಲಾ. ಸೊ ಇದರಲ್ಲಿ ಯಾವ್ದಾದ್ರು 4 ಬರೆದ್ರೆ ಆಯ್ತು. ಇಷ್ಟು ಆನ್ಸರ್ಸ್ ಅನ್ನು ಕೊಟ್ಟಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್, ಗಿವ್ ಅನ್ ಎಕ್ಸಾಂಪಲ್. ಅನಾಲಗಸ್ ಮತ್ತೆ ಹೋಮೋಲಾಗಸ್ ಆರ್ಗನ್ಸ್ ಬರ್ತಾವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಎವಲ್ಯೂಷನ್ ಚಾಪ್ಟರ್ ಬರುತ್ತಲ್ಲ. ಸೊ ಆರ್ಗನ್ಸ್ ವಿತ್ ಸಿಮಿಲರ್ ಆರಿಜಿನ್ ಅಂಡ್ ಸ್ಟ್ರಕ್ಚರ್ ಬಟ್ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್ ಆರ್ ಕಾಲ್ಡ್ ಹೋಮೋಲಾಗಸ್ ಆರ್ಗನ್ಸ್. ಎಕ್ಸಾಂಪಲ್ಸ್: ಫೋರ್ ಲಿಂಬ್ಸ್ ಆಫ್ ಮ್ಯಾನ್, cheetahs, whale, bat, vertebrate hearts or brains, horns of bougainville, and tendrils of cucurbita. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಬರೆದ್ರೆ ಆಯ್ತು. ಇದಿಷ್ಟು ಕೂಡ ಹೋಮೋಲಾಗಸ್ ಆರ್ಗನ್ಸ್ ಗೆ ಸಂಬಂಧಪಟ್ಟಂಗೆ. ಸೊ ಅಂದ್ರೆ ಸಿಮಿಲರ್ ಆರಿಜಿನ್ ಇರುತ್ತೆ, ಸಿಮಿಲರ್ ಸ್ಟ್ರಕ್ಚರ್ ಇರುತ್ತೆ, ಬಟ್ ಬೇರೆ ಬೇರೆ ಕೆಲಸವನ್ನ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 26. ವಾಟ್ ಆರ್ ಫ್ಲಾಕ್ಸ್? ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. The masses of bacteria and filamentous fungi growing vigorously in aeration tank constitutes flocks. So flocks ನ ಮೀನಿಂಗ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅನ್ನು ನೋಡ್ತಾ ಹೋಗೋಣ. The microbes in the flocks consume major part of the organic matter in the effluent and significantly reduces the BOD of the effluent. ಸೊ ಇದು ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 27. ವಾಟ್ ಎಕ್ಸಾಕ್ಟ್ಲಿ ಈ ಸ್ಟೆಬಿಲಿಟಿ ಫಾರ್ ಎ ಬಯೋಲಾಜಿಕಲ್ ಕಮ್ಯುನಿಟಿ? ಸೊ ಇದರಲ್ಲಿ 3 ಪಾಯಿಂಟ್ಸ್ ಇದೆ. ಇದರಲ್ಲಿ 2 ಪಾಯಿಂಟ್ಸ್ ಅನ್ನು ನಾವು ಬರೆದ್ರೆ ಸಾಕಾಗುತ್ತೆ. ಫಸ್ಟ್ ಪಾಯಿಂಟ್: ಇಟ್ ಶುಡ್ ನಾಟ್ ಶೋ ಟೂ ಮಚ್ ವೇರಿಯೇಷನ್ ಇನ್ ಪ್ರೊಡಕ್ಟಿವಿಟಿ ಫ್ರಮ್ ಇಯರ್ ಟು ಇಯರ್. ಸೆಕೆಂಡ್ ಪಾಯಿಂಟ್: ಇಟ್ ಮಸ್ಟ್ ಬಿ ಐದರ್ ರೆಸಿಸ್ಟೆಂಟ್ ಆರ್ resilient to occasional disturbances. Third point: it must also be resistant to invasions by alien species. ಇದರಲ್ಲಿ ಯಾವುದಾದ್ರೂ 2 ಪಾಯಿಂಟ್ ಬರೆದ್ರೆ ನಿಮಗೆ ಇಲ್ಲಿ ಸಾಕು. ಹಾಗೆ ಈಗ ಪಾರ್ಟ್ ಸಿ ಮತ್ತು ಫೋರ್ತ್ ಮೇನಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಇದರಲ್ಲಿ ಈ 28ನೇ ಕ್ವಶನ್: ಡ್ರಾ ಎ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಅಂಡ್ ಲೇಬಲ್ 3 ಪಾರ್ಟ್ಸ್. ಸೊ ಈ ಒಂದು ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ಮೆಚೂರ್ ಎಂಬ್ರಿಯೋ ಸ್ಯಾಕ್ ಅನ್ನ ಕೊಟ್ಟಿದ್ರೆ ಅವ್ರು ಹೇಳಿದ್ದಾರೆ ಎನಿ 3 ಪಾರ್ಟ್ಸ್. ನಿಮಗೆ ನೆನ್ಪಿಟ್ಕೊಂಡಿರುವಂತ ಯಾವ್ದಾದ್ರು ಒಂದು 3 ಪಾರ್ಟ್ಸ್ ಅನ್ನು ನೀವು ನೋಡಿ ನೆನ್ಪಿಟ್ಕೋಬಹುದು. ಚಲಾಸಲ್ ಎಂಡ್ ಇಂದ ಅಪ್ ಟು ಮೈಕ್ರೋಪೈಲರ್ ಎಂಡ್ ವರೆಗೂ ಬರುವಂತ ಅಷ್ಟು ಪಾರ್ಟ್ಸ್ ಅಲ್ಲಿ ನಿಮಗೆ ಯಾವ್ದು ಈಸಿಯಾಗಿ ಸ್ಪೆಲ್ಲಿಂಗ್ ನೆನಪಿರುತ್ತಾ ಅಂತಹ 3 ಪಾರ್ಟ್ಸ್ ಅನ್ನ ನೀವು ನೀಟಾಗಿ ಲೇಬಲ್ ಮಾಡಿ. ಗೊತ್ತಿದ್ರೆ ಎಲ್ಲ ಲೇಬಲ್ ಮಾಡಿ, ಯಾಕಂದ್ರೆ ಯಾವ್ದಾದ್ರು ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಆದ್ರೆ ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 29ನೇ ಕ್ವಶನ್: ಮೆನ್ಷನ್ ದ ಸಿಗ್ನಿಫಿಕೆಂಟ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಎಟ್ ದ ಎಂಡ್ ಆಫ್ ಫಸ್ಟ್, ಥರ್ಡ್ ಅಂಡ್ 6th ಮಂತ್ ಆಫ್ ಪ್ರೆಗ್ನೆನ್ಸಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಫಸ್ಟ್, ಥರ್ಡ್ ಮತ್ತು 6th ಮಂತ್ ಗೆ ಸಂಬಂಧಪಟ್ಟಂಗೆ. ಓಕೆ, ಇದರಲ್ಲಿ ಸಿಗ್ನಿಫಿಕೆಂಟ್ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಫಸ್ಟ್ ಮಂತ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಫಾರ್ಮೇಶನ್ ಆಫ್ ಹಾರ್ಟ್ ಇನ್ ದ ಫೀಟಸ್. ಸೊ ಫೀಟಸ್ ಅಲ್ಲಿ ಫಸ್ಟ್ ಹಾರ್ಟ್ ಫಾರ್ಮೇಶನ್ ಆಗುತ್ತೆ. ಹಾಗೆ ಥರ್ಡ್ ಮಂತ್ ಅಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಥರ್ಡ್ ಮಂತ್ ಅಲ್ಲಿ ಮೋಸ್ಟ್ ಆಫ್ ದ ಮೇಜರ್ ಆರ್ಗನ್ ಸಿಸ್ಟಮ್ಸ್ ಆರ್ ಫಾರ್ಮ್ಡ್ ಇನ್ ದ ಫೀಟಸ್. ಸೊ ಇಲ್ಲಿ ಆರ್ಗನ್ ಸಿಸ್ಟಮ್ ಜನರೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 6th ಮಂತ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸಪರೇಷನ್ ಆಫ್ ಐಲಿಡ್ಸ್ ಅಂಡ್ ಫಾರ್ಮೇಶನ್ ಆಫ್ ಐಲ್ಯಾಶಸ್. ಸೊ ಆಲ್ಮೋಸ್ಟ್ ಆಲ್ 6th ಮಂತ್ ಅಲ್ಲಿ ಐಲಿಡ್ಸ್ ಮತ್ತೆ ಐಲ್ಯಾಶಸ್ ಫಾರ್ಮ್ ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ಮೇಜರ್ ಆಗಿ ಈ ಒಂದು ನಡೀತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ 30th ಕ್ವಶನ್ ನಂಬರ್ 30 ಹೋಗೋಣ. ಇಲ್ಲಿ ಲಿಸ್ಟ್ 3 ಪ್ರಿನ್ಸಿಪಲ್ಸ್ ಥ್ರೂ ವಿಚ್ ಒನ್ ಕುಡ್ ಬಿ ಫ್ರೀ ಆಫ್ STIs. STI ಅಂತಂದ್ರೆ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತಾನು ಕೂಡ ಕರೀತಾರೆ. ಸೊ ಇದರಲ್ಲಿ ಈ 3 ಪ್ರಿನ್ಸಿಪಲ್ಸ್ ನ ನಾವು ಫಾಲೋ ಮಾಡಿದ್ರೆ ಇದರಿಂದ ಈ ಒಂದು ರೋಗಗಳಿಂದ ಮುಕ್ತಿಯನ್ನ ಪಡ್ಕೋಬಹುದು. ಸೊ ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಇದರಲ್ಲಿ ನಮಗೆ ಅವಾಯ್ಡ್ ಸೆಕ್ಷುಯಲ್ ಆಕ್ಟ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್ ಆರ್ ಅನ್ನೋನ್ ಪಾರ್ಟ್ನರ್ಸ್. Second point, always use condoms during coitus. Third point, if in doubt, consult a qualified doctor for early diagnosis and treatment. So ಈ 3 ಒಂದು ಸ್ಟೆಪ್ ನ ಫಾಲೋ ಮಾಡೋದ್ರ ಮುಖಾಂತರ ಈ ಒಂದು STI ಬರ್ದೇನೆ ನಾವು ನೋಡ್ಕೋಬಹುದು. ಹಾಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 31. State R.D. Weinberg principle. Mention 4 factors which disturb the genetic equilibrium in a population. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಇಷ್ಟು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಹೇಳಿರೋದು 4 ಫ್ಯಾಕ್ಟರ್ಸ್ ಹೇಳಿದ್ದಾರೆ. ಇದರಲ್ಲಿ 6 ಫ್ಯಾಕ್ಟರ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಟ್ ಸ್ಟೇಟ್ಸ್ ದಟ್ ಅಲಿಲಿಕ್ ಫ್ರೀಕ್ವೆನ್ಸೀಸ್ ಇನ್ ಎ ಪಾಪ್ಯುಲೇಷನ್ ರಿಮೇನ್ ಕಾನ್ಸ್ಟಂಟ್ ಆರ್ ಇನ್ ಇಕ್ವಿಲಿಬ್ರಿಯಂ ಫ್ರಮ್ ಜನರೇಷನ್ ಟು ಜನರೇಷನ್ ಅನ್ಲೆಸ್ ಆಕ್ಟೆಡ್ ಅಪಾನ್ ಬೈ ಸರ್ಟನ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಜೀನ್ ಮೈಗ್ರೇಷನ್ ಆರ್ ಫ್ಲೋ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ರೀಕಾಂಬಿನೇಷನ್, ಮ್ಯೂಟೇಷನ್, ನ್ಯಾಚುರಲ್ ಸೆಲೆಕ್ಷನ್. ಸೊ ಎನಿ 4 ಅದರಲ್ಲಿ ನೀವು 4 ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್
ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 32. ನೇಮ್ ದ ಡಿಸೀಸ್ ಕಾಸ್ಡ್ ಬೈ ದ ಫಾಲೋವಿಂಗ್ ಪ್ಯಾಥೋಜನ್ಸ್. ಇಲ್ಲಿ ಪ್ಯಾಥೋಜನ್ಸ್ ನ ಕೊಟ್ಟಿದ್ದಾರೆ ನಮಗೆ. ಆ ಪ್ಯಾಥೋಜನ್ಸ್ ಇಂದ ಯಾವ ರೋಗಗಳು ಹರಡ್ತವೆ ಅನ್ನೋದನ್ನ ನಾವು ನೋಡ್ಕೊಂಬರೋಣ. ಆಯ್ತಾ, ಯಾವ ರೋಗಗಳಿಗೆ ಇದು ಕಾರಣ ಆಗುತ್ತೆ ಅಂತ. ಇದರಲ್ಲಿ ಫಸ್ಟ್ ಎ ಬಂದ್ಬಿಟ್ಟು ಹಿಮೋಫೈಲಸ್ ಇನ್ಫ್ಲೂಯೆಂಜಾ. ಇನ್ಫ್ಲೂಯೆಂಜಾ ಅಂದ ತಕ್ಷಣ ನಮಗೆ ನ್ಯೂಮೋನಿಯಾ ಸಂಬಂಧಪಟ್ಟಂಗೆ ನೀವು ನೆನ್ಪು ಮಾಡ್ಕೋಬಹುದು. ಹಾಗೆ ರಿನೋವೈರಸ್ ಸಂಬಂಧಪಟ್ಟಂಗೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಕಾಮನ್ ಕೋಲ್ಡ್. ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಕೂಡ ಹೇಳ್ತಾರೆ. ಪ್ಲಾಸ್ಮೋಡಿಯಂ ಬಂದ್ಬಿಟ್ರೆ ಇಲ್ಲಿ ಮಲೇರಿಯಾ. ಸೊ ಮಲೇರಿಯಾದ ಪ್ಯಾಥೋಜನ್ ಬಂದ್ಬಿಟ್ಟು ಪ್ಲಾಸ್ಮೋಡಿಯಂ ಆಗಿರುವಂತದ್ದು. ಹಾಗೆ ಪ್ಲಾಸ್ಮೋಡಿಯಂ ಇಂದ ಮಲೇರಿಯಾ ಡಿಸೀಸಸ್ ಬರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 33. ಮೆನ್ಷನ್ ದ ಮೈಕ್ರೋಬ್ ದಟ್ ಪ್ರೊಡ್ಯೂಸಸ್ ದಿ ಫಾಲೋವಿಂಗ್ ಬಯೋಆಕ್ಟಿವ್ ಮಾಲಿಕ್ಯೂಲ್. ಇದರಲ್ಲಿ ಯಾವ ಒಂದು ಮೈಕ್ರೋಬ್ ಬಯೋಆಕ್ಟಿವ್ ಮಾಲಿಕ್ಯೂಲ್ ನ ನಮಗೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತವೆ. ಸೊ ಇದರಲ್ಲಿ ಎ ಬಂದ್ಬಿಟ್ಟು ಸ್ಟ್ರೆಪ್ಟೋಕೈನೇಸ್ಗೆ ಸ್ಟ್ರೆಪ್ಟೋಕೋಕಸ್ ಒಂದು ಬಯೋಆಕ್ಟಿವ್ ಮಾಲಿಕ್ಯೂಲ್ ಆಗಿರುವಂತದ್ದು. ಸೈಕ್ಲೋಸ್ಪೋರಿನ್ ಎಗೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇದು ಬರುವಂತದ್ದು ನಾವು ನೋಡ್ತೀವಿ. ಹಾಗೆ ಸ್ಟ್ಯಾಟಿನ್ಸ್ಗೆ ಮೊನಾಸ್ಕಸ್ ಪರ್ಪರಸ್ ಅನ್ನೋದು ಇಲ್ಲಿ ಆನ್ಸರ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ನಮಗೆ 34ನೇ ಕ್ವಶನ್ ಏನಪ್ಪಾ ಅಂದ್ರೆ ಡಯಾಗ್ರಾಮಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಬಂದಿರುವಂತದ್ದು ನಾವು ನೋಡ್ತೀವಿ. ಡ್ರಾ ಎ ಲೇಬಲ್ ಡಯಾಗ್ರಾಮ್ ಆಫ್ ಪಿರಾಮಿಡ್ ಆಫ್ ನಂಬರ್ ಇನ್ ಎ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ನೋಡಿ, ಟೆರೆಸ್ಟ್ರಿಯಲ್ ಅಂತಂದ್ರೆ ನೆಲವಾಸಿ ಜೀವಿಗಳು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಪಿರಾಮಿಡ್ ನ ನೀವು ರಚನೆ ಮಾಡ್ತಾ ಹೋದ್ರೆ ಪಿರಾಮಿಡ್ ಆಫ್ ನಂಬರ್ಸ್ ನ ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಸೊ ಫಸ್ಟ್ ಇಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಏನಿರುತ್ತೆ, ಪ್ರೈಮರಿ ಪ್ರೊಡ್ಯೂಸರ್ಸ್ ನ ನಂಬರ್ಸ್ ಜಾಸ್ತಿ ಇರುತ್ತೆ. ನಂಬರ್ಸ್ ಕೌಂಟ್ ನ ನೀವು ನೋಡ್ತಾ ಹೋಗ್ಬೇಕು ಇಲ್ಲಿ. ಸೊ ನಮಗೆ ಲಾಭ 10% ಇಲ್ಲಿ ಅಪ್ಲೈ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್ಸ್ ನಂಬರ್ ನಮ್ಗೆ ಕಡಿಮೆ ಇದೆ, ಅದಕ್ಕಿಂತ ಕಡಿಮೆ ಇರೋದು ಸೆಕೆಂಡರಿ ಕನ್ಸ್ಯೂಮರ್. ಲಾಸ್ಟ್ ಲೀಸ್ಟ್ ಅಲ್ಲಿ ನಂಬರ್ ಇರೋದು ಯಾವ್ದಪ್ಪ ಅಂತಂದ್ರೆ ಟರ್ಷಿಯರಿ ಕನ್ಸ್ಯೂಮರ್. ಈ ತರದ ಒಂದು ಟ್ರಾಫಿಕ್ ಲೆವೆಲ್ಗೆ ನೀವು ಕಲರ್ ಹಾಕ್ಬೇಕಂತ ಏನಿಲ್ಲ, ಸಿಂಪಲ್ ಆಗಿ ನೀವು ಔಟ್ಲೈನ್ ಹಾಕಿ ನೀಟಾಗಿ ಡ್ರಾ ಮಾಡಿದ್ರೆ ಒಂದು ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗುವಂತದ್ದು. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ಡಿಗೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಇವೆಲ್ಲ 4 ಆನ್ಸರ್ ಎನಿ 4 ಅಂತ ಕೊಟ್ಟಿರ್ತಾರೆ. 200 ಇಂದ 250 ವರ್ಡ್ಸ್ ಗೆ ಸಂಬಂಧಪಟ್ಟಂಗೆ ಬರೀಬೇಕು. ಎಲ್ಲ ಅಪ್ಲಿಕೇಬಲ್ ಆಗುತ್ತೋ ಅಲ್ಲಿ. ಡಯಾಗ್ರಾಮ್ ಅಲ್ಲಿ ವರ್ಡ್ಸ್ ಇರಲ್ಲ, ಡಯಾಗ್ರಾಮ್ಸ್ ಅಷ್ಟೇ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ, ಫಸ್ಟ್ ಕ್ವಶನ್ ಏನ್ ಮಾಡಿದ್ದಾರೆ, ಡಯಾಗ್ರಾಮ್ ಅನ್ನ ಕೇಳಿದ್ದಾರೆ. 35ನೇ ಕ್ವಶನ್, ಡ್ರಾ ಎ ಡಯಾಗ್ರಾಮ್ಟಿಕ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಲೇಬಲ್ 5 ಪಾರ್ಟ್ಸ್. 5 ಭಾಗಗಳನ್ನ ನೀವು ಗುರುತಿಸಬೇಕು ಇದರಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನೋಡೋದಾದ್ರೆ ಇದರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ OFUV ಅನ್ನೋ ಒಂದು ಫಾರ್ಮುಲಾನ ನಿಮಗೆ ಕೊಡ್ತಾ ಹೋಗ್ತೀನಿ. OFUV ಅಂತ ಹೇಳ್ಬಿಟ್ಟು. ಸೊ O ಅಂದ್ರೆ ಗೊಬ್ಬರಿ 2 ಇರ್ತವೆ, F ಅಂದ್ರೆ ಫೆಲೋಪಿಯನ್ ಟ್ಯೂಬ್, U ಅಂದ್ರೆ ಯೂಟರಸ್, V ಅಂದ್ರೆ ವೆಜೈನಾ ಅಂತೇಳಿ. ಸೊ 4 ಪಾರ್ಟ್ ಹೇಳಿದೀನಿ. ಇನ್ನೊಂದು ಪಾರ್ಟ್ ಸರ್ವಿಕ್ಸ್ ಅನ್ನ ನೀವು ನೆನ್ಪಿಟ್ಕೋಬಹುದು. ಈಸಿಯಾಗಿ ಈ 5 ಪಾರ್ಟ್ಸ್ ಅನ್ನ ನೀವು ನೆನ್ಪಿಟ್ಕೊಂಡು ಬರೀಬಹುದು. ಸೊ ಹಾಗೆ ನೆಕ್ಸ್ಟ್ 36ನೇ ಕ್ವಶನ್ ಹೋಗೋಣ. ರಿಪ್ರೆಸೆಂಟ್ ಸೆಮ್ಯಾಟಿಕಲಿ ದ ರಿಸಲ್ಟ್ಸ್ ಆಫ್ ಜೀನ್ ಇಂಟರಾಕ್ಷನ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ವಿತ್ ರೆಸ್ಪೆಕ್ಟ್ ಟು ಫ್ಲವರ್ ಕಲರ್. ಸೊ ಫ್ಲವರ್ ಕಲರ್ ಗೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಏನು ಸೆಮ್ಯಾಟಿಕಲಿ ರಿಪ್ರೆಸೆಂಟ್ ಜೀನ್ ಇಂಟರಾಕ್ಷನ್ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಪೇರೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ರೆಡ್. ಇಲ್ಲಿ ಹೋಮೋಜೈಗಸ್ ಕಂಡೀಷನ್ ಇದೆ, ಕ್ಯಾಪಿಟಲ್ ಆರ್. ಹಾಗೆ ಇಲ್ಲೊಂದು ವೈಟ್ ಫ್ಲವರ್ ನ ತಗೊಂಡಿದ್ವಿ, ಇದು ಕೂಡ ಹೋಮೋಜೈಗಸ್ ಕಂಡೀಷನ್, ಸ್ಮಾಲರ್ ನ ತಗೊಂಡಿದ್ದಾರೆ. ಸೊ ಹಾಗೆ ಇಲ್ಲಿ ಯಾವ ಗ್ಯಾಮೆಟ್ಸ್ ಇಲ್ಲಿ ತಗೊಳ್ತೀವಿ ಅಂತಂದ್ರೆ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಆರ್ ಬಂದಿದೆ, ವೈಟ್ ಫ್ಲವರ್ ಇಂದ ಸ್ಮಾಲರ್ ನ ತಗೊಂಡಿದೀವಿ. ಸೊ F1 ಜನರೇಷನ್ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ 2 ಕಲರ್ ಮಿಕ್ಸ್ ಆಗಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ 2 ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗಿದೆ. ಸೊ ಎಕ್ಸ್ಪ್ರೆಸ್ ಆಗಿ ಇಲ್ಲಿ ಏನಾಗಿದೆ, ಪಿಂಕ್ ಕಲರ್ಸ್ ಇಲ್ಲಿ ಬರುವಂತ ಅಪಿಯರ್ ಆಗಿರುವಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲರ್, ಇಲ್ಲಿ ಪಿಂಕ್ ಕಲರ್ ಅಪಿಯರ್ ಆಗಿದೆ. ಇಲ್ಲಿ ಲಾ ಆಫ್ ಡಾಮಿನೆನ್ಸ್ ಇಲ್ಲಿ ವರ್ಕೌಟ್ ಆಗಿಲ್ಲ. ಸೊ ನೆಕ್ಸ್ಟ್ ಹಾಗೆ ಗ್ಯಾಮೆಟ್ಸ್ ಮತ್ತೆ F2 ಜನರೇಷನ್ ಬಂದಾಗ ನಾವು ಗ್ಯಾಮೆಟ್ಸ್ ನ ಆರ್ ಮತ್ತೆ ಆರು, ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್ ನ ತಗೊಂಡು ನಾವಿಲ್ಲಿ F2 ಜನರೇಷನ್ ಹಾಕ್ತಾ ಹೋದ್ರೆ ಫಿನೋಟೈಪಿಕ್ ರೇಷಿಯೋ ಏನ್ ಬರುತ್ತಪ್ಪ ಅಂತಂದ್ರೆ ನಮಗೆ ಇಲ್ಲಿ 1:2:1 ಬರುತ್ತೆ. ಅಂದ್ರೆ 1 is the red and 2 is the pink and 1 is the white. ಹಾಗೆ ಇಲ್ಲಿ ಜಿನೋಟೈಪಿಕ್ ರೇಷಿಯೋ ಕೂಡ ಇಲ್ಲಿ ಸೇಮ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಕ್ಯಾಪಿಟಲ್ ಆರ್ ಪ್ಯೂರ್ ಇಲ್ಲಿ 1 ಬಂದಿದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಪಿಂಕ್ 2 ಬಂದಿದೆ, ಹಾಗೆ ಸ್ಮಾಲ್ ಆರ್ ವೈಟ್ ಫ್ಲವರ್ ಇರುವಂತ ಪ್ಲಾಂಟ್ 1 ಬಂದಿರುವಂತದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಿಯರ್ ಈ ಒಂದು ಕ್ವಶನ್ ಅಲ್ಲಿ ನಮಗೆ ಫಿನೋಟೈಪಿಕ್ ಮತ್ತೆ ಜಿನೋಟೈಪಿಕ್ ರೇಷಿಯೋ ಇಲ್ಲಿ ಏನಾಗಿದೆ, ಸೇಮ್ ಬಂದಿರುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 37ನೇ ಕ್ವಶನ್, ಅದರಲ್ಲಿ ಸಬ್ ಕ್ವಶನ್ ಇದೆ ಎ ಅಂತ ಹೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೆಂಡಲಿಯನ್ ಡಿಸಾರ್ಡರ್ ಅಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ವಿತ್ ಆನ್ ಎಕ್ಸಾಂಪಲ್. ನೋಡಿ, ಇಲ್ಲಿ ಮೆಂಡಲಿಯನ್ ಡಿಸಾರ್ಡರ್ ಮತ್ತೆ ಕ್ರೋಮೋಸೋಮಲ್ ಡಿಸಾರ್ಡರ್ ಗೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು ಎಕ್ಸಾಂಪಲ್ ಸಮೇತ ಇಲ್ಲಿ. ಸೊ ಫಸ್ಟ್ ಇಲ್ಲಿ ಮೆಂಡಲಿಯನ್ ಡಿಸಾರ್ಡರ್ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ದ ಡಿಸಾರ್ಡರ್ that occur due to alteration or mutation in the single gene are the Mendelian disorder. ಈ ಅದೇ ಕ್ರೋಮೋಸೋಮಲ್ ಡಿಸಾರ್ಡರ್ ನೋಡ್ತಾ ಹೋದ್ವಿ ಅಂದ್ರೆ ಆನ್ ದ ಅದರ್ ಹ್ಯಾಂಡ್ ಆರ್ ಕಾಸ್ ಡ್ಯೂ ಟು ಆಬ್ಸೆನ್ಸ್ ಆರ್ ಎಕ್ಸೆಸ್ ಆಫ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ 1 or more ಕ್ರೋಮೋಸೋಮ್ ಇರುತ್ತೆ. ಸೊ ಇಲ್ಲಿ ಏನಾಯ್ತು, ಸಿಂಗಲ್ ಜೀನಿಗೆ ಸಂಬಂಧಪಟ್ಟಂಗೆ ಮೆಂಡಲಿಯನ್ ಡಿಸಾರ್ಡರ್ ಹೇಳಿದ್ರೆ ಇಲ್ಲಿ ನಮ್ಗೆ
ಟು ಆಬ್ಜೆನ್ಸ್ ಆರ್ ದ ಎಕ್ಸೆಸ್ ಆಫ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ದಿ ಒನ್ ಆರ್ ಮೋರ್ ಕ್ರೋಮೋಸೋಮ್ಸ್ ಸಂಬಂಧಪಟ್ಟಂಗೆ ಇಲ್ಲಿ ಆಗ್ತಾ ಹೋಗುತ್ತೆ. ಇದು ಮೇಜರ್ ನಮಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು. ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಮೆಂಡಲಿಯನ್ ಡಿಸಾರ್ಡರ್ ಅಲ್ಲಿ ಸಿಕ್ಕಲ್ ಸೆಲ್ ಅನಿಮಿಯಾ, ಮತ್ತೆ ಫಿನೈಲ್ ಕೀಟೋನ್ಯೂರಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಮಯೋಟಾನಿಕ್ ಡಿಸ್ಟ್ರೋಫಿ, ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ. ಇದಿಷ್ಟು ಎಕ್ಸಾಂಪಲ್ಸ್ ನಾವು ನೋಡಬಹುದು. ನೆಕ್ಸ್ಟ್ ಅದೇ ತರ ಕ್ರೋಮೋಸೋಮಲ್ ಡಿಸಾರ್ಡರ್ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ನೋಡೋದಾದ್ರೆ ಡೌನ್ ಸಿಂಡ್ರೋಮ್, ಕ್ಲೈನಿಫೆಲ್ಟರ್ ಸಿಂಡ್ರೋಮ್ ಮತ್ತೆ ಟರ್ನರ್ ಸಿಂಡ್ರೋಮ್. ಸೊ ಇದರಲ್ಲಿ ಯಾವ್ದಾದ್ರು ನೀವು ಒಂದೊಂದು ಮೆನ್ಷನ್ ಮಾಡಬಾರ್ದ್ರು ನಡೆಯುತ್ತೆ. ನೆಕ್ಸ್ಟ್ ಅದರ ಸಬ್ ಕ್ವಶನ್ ಬಿ ಕೊಟ್ಟಿದ್ದಾರೆ, ರೈಟ್ ದಿ ಕ್ಯಾರಿಯೋ ಟೈಪ್ ಆಫ್ ಕ್ರೋಮೋಸೋಮಲ್ ಡಿಸಾರ್ಡರ್ ವಿತ್ ಟ್ರೈಸೋಮಿ. ಸೊ ಇದರಲ್ಲಿ ಯಾವ್ದಪ್ಪ ಅಂತಂದ್ರೆ ನಮಗೆ ಇದರಲ್ಲಿ ಈ ಡೌನ್ ಸಿಂಡ್ರೋಮಿಗೆ 47 ಕ್ರೋಮೋಸೋಮ್ಸ್ ಇರುತ್ತೆ. ಮೇಲಲ್ಲಿ 45 ಆಟೋಸೋಮ್ಸ್ ಇದ್ದು ಅಂಡ್ XY, ಫಿಮೇಲ್ 45 ಆಟೋಸೋಮ್ಸ್ ಅಂಡ್ XX. ಕ್ಲೈನಿಫೆಲ್ಟರ್ ಸಿಂಡ್ರೋಮ್ ಅಲ್ಲಿ 47 ಕ್ರೋಮೋಸೋಮ್ಸ್, ಮೇಲ್ 44 ಆಟೋಸೋಮ್ಸ್ ಅಂಡ್ XY ಕ್ರೋಮೋಸೋಮ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಟೋಟಲ್ 47 ಕ್ರೋಮೋಸೋಮ್ ಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದೀವಿ ಡಿಸಾರ್ಡರ್ಸ್ ಇದ್ದಂಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀವಿ. ಯಾವ್ದಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ದಿ ಸೈಲೆಂಟ್ ಫೀಚರ್ಸ್ ಆಫ್ ದಿ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇಟ್ ಈಸ್ ಮೇಡ್ ಆಫ್ 2 polynucleotide chains where the backbone is constituted by sugar phosphate and the bases project inside. The 2 chains have anti-parallel polarity. It means if one chain has the polarity of 5:3, the other has 3:5. The bases in 2 strands are paired through hydrogen bond, forming base pairs. Adenine forms 2 hydrogen forms with thymine from opposite strand and vice versa. Similarly, guanine is bonded with cytosine with 3 H bonds. As a result, always a purine comes opposite to a pyrimidine. This generates approximately uniform distance between the 2 strands of a helix. The next point, the 2 chains are coiled in a right-handed fashion. The pitch of the helix is 3.4 nanometer and there are roughly 10 BP in each turn. Consequently, the distance between a BP in a helix approximately equal to 0.34 nanometer. The plane of one base pair stacked over the other in double helix. This is in addition. Hydrogen bonds confer stability of the helical structure. ಸೊ ಈ ತರ ಇಷ್ಟು ನಮಗೆ ಈ ಒಂದು ಪಾಯಿಂಟ್ಸ್ ಅನ್ನು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಯಾವುದಕ್ಕೆ DNA ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ 39ನೇ ಕ್ವಶನ್ ಹೋಗೋಣ. ಸೆಮ್ಯಾಟಿಕಲಿ ರಿಪ್ರೆಸೆಂಟ್ ದ ರೆಪ್ಲಿಕೇಶನ್ ಆಫ್ HIV ಇನ್ ಮ್ಯಾಕ್ರೋಫೇಜ್. ಸೊ ನೋಡಿ ಇಲ್ಲಿ ಇನ್ನೊಂದು HIV ಅನ್ನೋದೊಂದು ರೆಟ್ರೋ ವೈರಸ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಇದನ್ನ ಒಂದು ಸೆಮ್ಯಾಟಿಕಲಿ ರಿಪ್ರೆಸೆಂಟೇಷನ್ ಸಂಬಂಧಪಟ್ಟಂಗೆ ನೀವು ನೋಡ್ತಾ ಹೋಗಿ. ಸೊ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರದ ಚಿತ್ರವನ್ನ ನಿಮಗೆ ಕೊಟ್ಟಿರ್ತಾರೆ. ಸೊ ನೀಟಾಗಿ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇದು ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 40. ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ is the production of insect-resistant crop plants. Justify the statement with reference to BT cotton. Bacillus thuringiensis cotton ಅಂತ ಹೇಳಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ನೀವು ಈ ಇನ್ಸೆಕ್ಟ್ ರೆಸಿಸ್ಟೆಂಟ್ ಕ್ರಾಪ್ ಪ್ಲಾಂಟ್ ಸಂಬಂಧಪಟ್ಟಂಗೆ ನಾವಿಲ್ಲಿ ಅಪ್ಲಿಕೇಶನ್ಸ್ ನಾವು ಬರೀತಾ ಹೋಗೋಣ. ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ. ಸೊ ಇದರಲ್ಲಿ ಆನ್ಸರ್ ನೋಡ್ತಾ ಹೋದ್ರೆ BT cotton ಈಸ್ ಎ ಟ್ರಾನ್ಸ್ಜೆನಿಕ್ ಆರ್ GM cotton plant. ಅಂದ್ರೆ genetically modified cotton plant resist to Lepidopteran insects like bollworm, budworm, etc. BT cotton plant contains CRY-AC and cry first AC and cry second AB gene of Bacillus thuringiensis that controls cotton bollworms. And this cry gene produces protein crystals during specific phase of growth. These crystals contain toxic insecticidal protein, and these crystal proteins are produced in an inactive form known as protoxins. But once an insect ingests the inactive toxin, it is converted into an active form of toxin due to alkaline pH of the gut, which solubilize the crystals. The activated toxins bind to the surface of midgut epithelial cells and create pores that cause cell swelling, and lysis eventually cause the death of the insect. So ಇಷ್ಟು ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಪ್ಯಾರಾಸೈಟಿಕ್ ಮೋಡಿ ಸಂಬಂಧಪಟ್ಟಂಗೆ ನೋಡಿ. ಇದರಲ್ಲಿ ನೆಕ್ಸ್ಟ್ ಕ್ವಶನ್ ನಮಗೆ ಬಂದಿದೆ 41ನೇ ಕ್ವಶನ್. ಪ್ಯಾರಾಸೈಟಿಕ್ ಮೋಡ್ ಆಫ್ ಲೈಫ್ ಎನ್ಶೂರ್ಸ್ ಪ್ರೀ ಲಾಡ್ಜಿಂಗ್ ಅಂಡ್ ಮೀಲ್ಸ್.
Justify the statements by listing the special adaptations developed by parasites. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಆನ್ಸರ್ ನೋಡ್ತಾ ಹೋದ್ರೆ ದ ಲಾಸ್ ಆಫ್ ಅನ್ನೆಸೆಸರಿ ಆರ್ಗನ್ಸ್, presence of adhesive organs or suckers to cling onto the host, and loss of digestive system, high reproductive capacity. The life cycles are often complex, involving one or two intermediate hosts or vectors to facilitate parasitization of its primary host. ಸೊ ನೆಕ್ಸ್ಟ್ ಕ್ವಶನ್ ಬಂದು ನೆಕ್ಸ್ಟ್ ಮೇನಿಗೆ ಹೋಗೋಣ. ಸಿಕ್ಸ್ತ್ ಮೇನಿಗೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಹಾರ್ಟ್ಸ್ ಕ್ವಶನ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಕ್ವಶನ್ ನಂಬರ್ 42. Double fertilization is the unique features of angiosperms, and the products of this double fertilization are zygote and pen. In the context of this, when a hexaploid plant pollinates a tetraploid plant, find out the ploidy of zygote and primary endosperm nucleus through a semantic representation starting from ploidy of male and female plant. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಸೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಗೊತ್ತಾಗಬೇಕು. ಇಲ್ಲಿ ಟೆಟ್ರಾಪ್ಲಾಯ್ಡಿ ಪ್ಲಾಂಟ್ ಫೀಮೇಲ್ ಕ್ಲಾಸಸ್, ಹೆಕ್ಸಾಪ್ಲಾಯ್ಡಿ ಪ್ಲಾಂಟ್ ಮೇಲ್. ಸೊ ಈ ಟೆಟ್ರಾಪ್ಲಾಯ್ಡಿ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟು ಬರ್ಬೇಕು, ನಾವು ಇಲ್ಲಿ 4n ಅನ್ನ ನಾವು ಇಲ್ಲಿ ಬರೀಬೇಕು. ಸಿಂಗಲ್ ಸೆಟ್ ಇದ್ರೆ ಹೆಪ್ಲಾಯ್ಡ್ ಅಂತ ಕರಿತೀವಿ, 2n ಇದ್ರೆ ಡಿಪ್ಲಾಯ್ಡ್ ಅಂತ ಕರೀತಾರೆ. ಹಾಗೆ ಟೆಟ್ರಾಪ್ಲಾಯ್ಡಿ ಅಂತ ಕೊಟ್ಟಿರೋದ್ರಿಂದ 4n, ಮತ್ತೆ ಹೆಕ್ಸಾಪ್ಲಾಯ್ಡ್ ಇಲ್ಲಿ 6n ಅನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಎಗ್ ಯಾವಾಗ್ಲೂ ಕೂಡ ಬಂದ್ಬಿಟ್ಟು ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಪೋಲಾರ್ ನ್ಯೂಕ್ಲಿಯೈ ಬಂದ್ಬಿಟ್ಟು 2n + 2n, ಅಂಡ್ ಮೇಲ್ ಗ್ಯಾಮೆಟ್ 3n, ಮೇಲ್ ಗ್ಯಾಮೆಟ್ 3n. ಸೊ ಇಲ್ಲಿ ಬಿಟ್ಟು ಸಿಂಗ್ಯಾಮಿ ಆಗುವಂತದ್ದು. ನೆಕ್ಸ್ಟ್ ಎಗ್ ಪ್ಲಸ್ ಮೇಲ್ ಗ್ಯಾಮೆಟ್, ಹಾಗೆ ಟ್ರಿಪಲ್ ಫ್ಯೂಷನ್ ಆಗುತ್ತೆ. ಪೋಲಾರ್ ನ್ಯೂಕ್ಲಿಯೈ ಪ್ಲಸ್ ಮೇಲ್ ಗ್ಯಾಮೆಟ್. ಸೊ ಹಾಗಾಗಿ ಇಲ್ಲಿ ಜಾಯ್ಗೋಟ್ 3n + 2n = 5n ಆಗಿದೆ. ಹಾಗೆ pn ಸಂಬಂಧಪಟ್ಟಂಗಿಲ್ಲ, ಅಂದ್ರೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಸಂಬಂಧಪಟ್ಟಂಗೆ ಇಲ್ಲಿ 2n + 2n + 3n = 7n ಬಂದಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಈ ತರದ ಒಂದು ಸೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 43. ಕ್ವಶನ್ ನಂಬರ್ 43. Categorize the host cells A, B and C into transparments, non-transparments, recombinant and non-recombinant ಆಗಿ ಇಲ್ಲಿ ನಾವು ಕೆಟಗರೈಸ್ ಮಾಡಬೇಕಾಗಿದೆ. ಸೊ ಇದರಲ್ಲಿ ಟ್ರಾನ್ಸ್ಫಾರ್ಮೆಂಟ್ ಯಾರಪ್ಪ ಅಂತಂದ್ರೆ ಎ ಮತ್ತು ಬಿ ಬಂದ್ಬಿಟ್ಟು ಇಲ್ಲಿ ಟ್ರಾನ್ಸ್ಫಾರ್ಮೆಂಟ್ ಆಗಿರುವಂತದ್ದು. ಇದರಲ್ಲಿ ರೀಕಾಂಬಿನೆಂಟ್ ಯಾವ್ದಪ್ಪ ಅಂದ್ರೆ ಎ ಮಾತ್ರ ಇಲ್ಲಿ ರೀಕಾಂಬಿನೆಂಟ್ ಆಗಿರುವಂತದ್ದು. ಹಾಗೆ ನಾನ್ ರೀಕಾಂಬಿನೆಂಟ್ ಇಲ್ಲಿ ಬಿ. ಸೊ ಹಾಗೆ ನೆಕ್ಸ್ಟ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುವಂತದ್ದು. ಬಹಳ ಈಸಿ ಆಗಿರುವಂತ ಕ್ವಶನ್. ಹಾಗೆ ಅದರಲ್ಲಿ ಸಬ್ ಕ್ವಶನ್ ಬಿ ನಾವು ನೋಡ್ತಾ ಹೋಗೋಣ. ಡಿಫೈನ್ ಎ ಟ್ರಾನ್ಸ್ಫಾರ್ಮೆಂಟ್ ಹೋಸ್ಟ್, ನಾನ್ ರೀಕಾಂಬಿನೆಂಟ್ ಹೋಸ್ಟ್, ನೆಕ್ಸ್ಟ್ ಸಿ ರೀಕಾಂಬಿನೆಂಟ್ ಹೋಸ್ಟ್. ಸೊ ಇಲ್ಲಿ ಎ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಟ್ರಾನ್ಸ್ಫಾರ್ಮೆಂಟ್ ಹೋಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಎ ಹೋಸ್ಟ್ ದಟ್ ಹ್ಯಾಸ್ ಟೇಕನ್ ಅಪ್ ಎ ವೆಕ್ಟರ್ ಫ್ರಮ್ ಇಟ್ಸ್ ಸರೌಂಡಿಂಗ್ಸ್. ನೆಕ್ಸ್ಟ್ ಡಿಫೈನ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ಹೋಸ್ಟ್. ಇಟ್ ಈಸ್ ಎ ಹೋಸ್ಟ್ that has not taken up a vector. So ಇದು ವೆಕ್ಟರ್ ನ ಇದು ತಗೊಳ್ಳೋದಿಲ್ಲ. ನೆಕ್ಸ್ಟ್ recombinant host is a host that has taken up a vector with gene of interest inserted into it. ಇಷ್ಟು ನಾವು ನೋಡುವಂತದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದರಲ್ಲಿ ಕ್ವಶನ್ ನಂಬರ್ 44, ಲಾಸ್ಟ್ ಕ್ವಶನ್. ಸೊ ರೆಫರ್ ಟು ದ ಜೆನೆಟಿಕ್ ಕೋಡ್ ಡಿಕ್ಷನರಿ ಟೇಬಲ್ ಅಂಡ್ ಆನ್ಸರ್ ದ ಬಿಲೋ ಕ್ವಶನ್ಸ್. ನೋಡಿ ಇಲ್ಲೊಂದು ನಮಗೆ ಜೆನೆಟಿಕ್ ಕೋಡ್ ಡಿಕ್ಷನರಿ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಸೈಡ್ ನಮ್ಗೆ ಇಲ್ಲಿ ಫಸ್ಟ್ ಲೆಟರ್ ಇರುವಂತದ್ದು, ಹಾಗೆ ಸೆಕೆಂಡ್ ಲೆಟರ್, ನೆಕ್ಸ್ಟ್ ಥರ್ಡ್ ಲೆಟರ್. ಸೊ ನೀಟಾಗಿ ನಾವು ಇದನ್ನ ಒಂದು ಟೇಬಲ್ ಅನ್ನ ನಾವು ನೋಡಿ ಕೆಳಗಡೆ ಏನು ಕ್ವಶನ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಆನ್ಸರ್ಸ್ ಅನ್ನು ನಾವು ಇಲ್ಲಿ ಮಾಡ್ತಾ ಹೋಗ್ಬೇಕು. ಏನು ಇದರಲ್ಲಿ ಸಬ್ ಕ್ವಶನ್ ಕೊಟ್ಟಿದ್ದಾರೆ. ಸಬ್ ಕ್ವಶನ್ ಎ ಮತ್ತು ಸಬ್ ಕ್ವಶನ್ ಬಿ. ಸಬ್ ಕ್ವಶನ್ ಎ, ಲಿಸ್ಟ್ ದ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಕೋಡೆಡ್ ಬೈ 1 codon, 2 codons, 3 codons, 4 codons, 6 codons and the codons with the identical bases. ಇಷ್ಟು ನಾವು ಬರ್ತಾ ಹೋಗೋಣ. ಇದರಲ್ಲಿ 1 codon ಇರೋದು 2 codons 9, 3 codons 1, 4 codons 5, 6 codons 3 and codons with identical bases are 4. ಇಷ್ಟು ಇಲ್ಲಿ ಆನ್ಸರ್ ಆಗಿರುವಂತದ್ದು. ಹಾಗೆ ಇದರಲ್ಲಿ ಸಬ್ ಕ್ವಶನ್ ಬಿ ಕೊಟ್ಟಿದ್ರೆ ಐಡೆಂಟಿಫೈ ಅಂಡ್ ಲಿಸ್ಟ್ 4 ಅಮೈನೋ ಆಸಿಡ್ಸ್ ಕೋಡೆಡ್ ಬೈ ಡಿಜೆನರೇಟ್ ಕೋಡಾನ್ಸ್. ಸೊ ಇದರಲ್ಲಿ ಎನಿ 4 ನಾವಿಲ್ಲಿ ಬರಿಬೇಕಾಗಿರುತ್ತೆ. ಅಬ್ರವೇಷನ್ಸ್ ಕೂಡ ಇಲ್ಲಿ ಕನ್ಸಿಡರ್ ಮಾಡಬಹುದು. ಫಿನೈಲ್ ಅಲನೈನ್ ಬರುತ್ತೆ, ಲ್ಯೂಸಿನ್, ಐಸೋಲ್ಯೂಸಿನ್, ವೆಲೈನ್, ಸಿರಿನ್, ಪ್ರೊಲೈನ್, ಥ್ರಿಯೋನೈನ್, ಅಲನೈನ್, ಟೈರೋಸಿನ್, ಸ್ಟೈಡಿನ್, ಗ್ಲುಟಾಮೈನ್. ಸೊ ಹೀಗೆ ಎಕ್ಸೆಟ್ರಾ. ದಿಸ್ ಆರ್ ದಿ ಎಕ್ಸಾಂಪಲ್ಸ್ ನಾವು ಇಲ್ಲಿ ಅಮೈನೋ ಆಸಿಡ್ಸ್ ಸಂಬಂಧಪಟ್ಟಂಗೆ ಇಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಷ್ಟು ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ ಇರುವಂತದ್ದು. ಪಾರ್ಟಿ ಬಂದ್ಬಿಟ್ಟು ನಿಮಗೆಲ್ಲ ಅದು ಫಾರ್ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಇರುವಂತದ್ದು. ಸೊ ಇಷ್ಟು ಈ ಒಂದು 44 ಕ್ವಶನ್ಸ್ ಕೂಡ ನಾನು ನಿಮಗೆ ಡಿಟೇಲ್ ಆಗಿ ನೀವು ಅಷ್ಟು ಆನ್ಸರ್ಸ್ ನಾವು ನೋಡ್ತಾ ಹೋಗಿದ್ದೀವಿ. ನಿಮಗೆ ಕಾಮೆಂಟ್ ಮಾಡ್ತಾ ಹೋಗಿ ಯಾವ ಒಂದು ಕ್ವಶನಿಗೆ
ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಕೂಡ ನಿಮ್ಮಲ್ಲಿ ಹಂಚಿಕೊಳ್ಳಲಿದ್ದೇವೆ. ಸೊ ಹಾಗಾಗಿ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರುವಂತ ಫರ್ದರ್ ಅಪ್ಡೇಟ್ಸ್ ನಿಮ್ಮೆಲ್ಲರಿಗೂ ಇದು ಸಿಗುತ್ತೆ. ಈ ಒಂದು ಈ ಪ್ರಿಪರೇಟರಿ 1 ಎಕ್ಸಾಮಿನ ಒಂದು ಏನು KS EAB ಬೋರ್ಡ್ ಇಂದ ಬಂದಿತ್ತು ಅಷ್ಟು ಒಂದು ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತು ನಿಮ್ಗೆ ಯಾವ್ದು ಕ್ವಶನ್ ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ ಅಂತಂದ್ರೆ ವಿಡಿಯೋನ ನೀವು ಹಿಂದೆ ನೋಡ್ಕೊಳ್ತಾ ಹೋದ್ರೆ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ವೀಕ್ಷಣೆಗಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ಸೆಷನ್ ನಾವು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು.